ನಮಸ್ಕಾರ. ನೀವು ನೋಡುತ್ತಿರುವುದು ರಣಬೇರಿ ನ್ಯೂಸ್. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿವಿಧ ಜಿಲ್ಲೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡಿ ನೆರೆ ರಾಜ್ಯವಾದ ಗೋವಾದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಸಾಗರವೇ ಕಂಬನಿಯ ಆಗರವೇ ಬೆಲೆಯೇ ಇಲ್ಲ ನಿನ್ನ ಹಲೆಗೆ, ಧ್ವನಿಯೇ ಇಲ್ಲ ನಿನ್ನ ಹಲೆಗೆ ಸಾಗರವೇ. ಕಾರ್ಯಕ್ರಮವನ್ನು ಗೋವಾದ ಉತ್ತರ ಭಾಗದ ಜಿಮ್ಖಾನಾ ಸಭಾಂಗಣದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ನೋಡಿ ಸರ್, ಹಾಗೆ ರೀ ಸರ್. ಪತ್ರಿಕಾ ರಂಗದ ಒಂದು ದಿನಾಚರಣೆ ಏನಿದೆ, ಇದನ್ನು ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಉದ್ದೇಶದಿಂದ ನಮ್ಮ ಪಕ್ಕದ ರಾಜ್ಯವಾದ ಗೋವಾದಲ್ಲಿ ಬಂದು ಈ ದಿನ ಆಚರಣೆ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀವಿ. ಇದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪತ್ರಕರ್ತರು ಪತ್ರಿಕಾ ದಿನಾಚರಣೆ ಬಗ್ಗೆ ಮತ್ತು ತಮ್ಮ ಪತ್ರಕರ್ತರಾಗಿ ಪಡೆದ ಅನುಭವಗಳನ್ನು ಸಭೆಯಲ್ಲಿ ಹಂಚಿಕೊಂಡರು. 4-5 ವರ್ಷದ ಹಿಂದೆಯಿಂದ ಬಂದಿದ್ದೀನಿ. ನಮಗೆ ಇದ್ರ ಬಗ್ಗೆ ಅನುಭವ ಇರಲಿಲ್ಲ. ಬಂದ ಮೇಲೆ ಅನುಭವ ಕಲಿತಾ ಇದ್ದೀವಿ. ಕೆಲವು ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ಪ್ರಜಾಪ್ರಜ್ಞೆ ಅಂತ ಪೇಪರಲ್ಲಿ, ಮತ್ತು ನನ್ನದೇ ಆದ ಕರುನಾಡ TV ಅಂತ ಚಾನಲ್ ಇದೆ. ಅದನ್ನು ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ 4-5 ವರ್ಷದಿಂದ. ಫಸ್ಟು ನಾನಿದ್ದು ಬಿಸ್ನೆಸ್ ಇದರಲ್ಲಿ ತೊಡಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಈಗ ಪತ್ರಿಕೋದ್ಯಮನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ನೇಹಿತರ ಬಳಗ ಕೂಡಿ ಹುಲಿ ಅಮರನಾಥ್ ಅವರ ಪರಿಚಯ ಆಯಿತು. ಅವರ ಮುಖಾಂತರ ನಾವು ಇಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮೈಸೂರಲ್ಲಿ ಮೊದಲನೇ ಬಾರಿಗೆ ಅವರು ಮಾಡಿದಾಗ, ಎರಡನೇ ಇದಕ್ಕೆ ನಾವು ಮಂಡ್ಯದಲ್ಲಿ ಆಯ್ಕೆ ಮಾಡಿದಾಗ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರ ಒಂದು ಮಾರ್ಗದರ್ಶನದಂತೆ ನಾವು ಇಲ್ಲಿವರೆಗೂ ನಡ್ಕೊ ಬಂದಿದ್ದೀವಿ, ಮುಂದೇನೂ ನಡ್ಕೊತೀವಿ. ಮತ್ತು ಏನಂದರೆ, ಯಾರಿಗೆ ಏನೇ ನೋವಾದರೂ ಯಾರ ಹತ್ರ ನಾವು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ಮಾಧ್ಯಮ ಇರೋದೇ ಅದೇ ಥರ. ಒಂದು ಪೆನ್ನು, ಒಂದು ಇಂಕ್ ಹೇಗಿದೆಯೋ, ಇಂಕ್ ಖಾಲಿ ಆದರೂ ಬರೆಯೋಕ್ಕಾಗಲ್ಲ, ಇಂಕ್ ಇದ್ರೂ ಚೆಲ್ಲಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಇರುವಂಥ ಒಂದು ಪತ್ರಿಕೋದ್ಯಮದಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡ್ಕೊಂಡಿರೋ ದಾರಿ ನಮ್ಮದೇ ಆದ ಒಂದು ಬದುಕು ಸರಿಯಾದ ರೀತಿಯಲ್ಲಿ ಇದ್ದರೆ, ಸೊ ನಮ್ಮ ಜೀವನ, ನಮಗೆ ಐಡೆಂಟಿ ಕಾರ್ಡು ನಮ್ಮ ಫೇಸ್ ಆಗಬೇಕೇ ಹೊರತು ಐಡೆಂಟಿ ಕಾರ್ಡ್ ಅಲ್ಲ. ಜೊತೆಗೆ ಐಡೆಂಟಿ ಕಾರ್ಡ್ನ ಭದ್ರತೆಯಲ್ಲಿ ಕಾಪಾಡ್ಕೊಳ್ಳುವಂಥದ್ದು ಪತ್ರಿಕೆ. ಬೇರೆ ಬೇರೆದೆಲ್ಲ ಏಜೆನ್ಸಿ ಹಾಕೊಂಡು ಒಂದು 13 ಹಳ್ಳಿ, ನಮ್ಮ ಹಳ್ಳಿಯ ಸುತ್ತಮುತ್ತ ಇರೋ 13 ಹಳ್ಳಿಗೆ ಪೇಪರ್ ಹಾಕೋಕ್ಕೆ ಶುರು ಮಾಡಿದೆ. ಪೇಪರ್ ಜೊತೆಗೆ ವರದಿಗಾರರು ಎಲ್ಲರಿಗೂ ಕಾಂಟ್ಯಾಕ್ಟ್ ಬೆಳೀತು. ಆ ನಂತರ ನಾನು ಏನು ಪತ್ರಿಕಾ ರಂಗದಲ್ಲಿ ವರದಿಗಾರ, ಜಾಹೀರಾತು ಕಲೆಕ್ಷನ್ನು ಬಂದ ಮೇಲೆ ಮೊದಲು ಆಂದೋಲನ, ಜನವಾಹಿನಿ ಇಂಥ ಪತ್ರಿಕೆಗಳಿಗೆ ಉಚಿತವಾಗಿ ಸುದ್ದಿ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನಾನು ಲೆಟ್ರು ಬರ್ತೀನಿ, ಫೀಲ್ಡು ಚೆನ್ನಾಗೈತೆ ಅಂತ ಪತ್ರಿಕೋದ್ಯಮನ ನಾನು ಸೆಲೆಕ್ಷನ್ ಮಾಡ್ತೀನಿ. ಕೆಲವು ಪತ್ರಿಕೆಗಳೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಆ ಪತ್ರಿಕೆಗಳನ್ನು ಕಿತ್ಕೋಬೇಕು ಅನ್ನೋ ಹುನ್ನಾರ ಮಾಡಿಕೊಂಡು ನಾನು ಪತ್ರಿಕೆಗಳನ್ನು ಕಿತ್ಕೊಂಡು ಅದಕ್ಕೆಲ್ಲ ನಾನು ಇದು ಮಾಡಿಲ್ಲ. ಏನೋ ಸಮಾಜದಲ್ಲಿ ಒಳ್ಳೆ ತೊಂದರೆ ಬೆಳವಣಿಗೆ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಹುಲಿ ಅಮರನಾಥ್ನ ಕೇಳಿಕೊಂಡೆ. ನಾನು ಹಿಂದೆ ಸಂಘಟನೆ ಬೇಕು, ಅದೇನಾಗುತ್ತೆ ನಾನು ಪೂರ್ಣ ಪ್ರಮಾಣದಲ್ಲಿ ಜವಾಬ್ದಾರಿ ಮಾಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಅವ್ರನ್ನ ಜವಾಬ್ದಾರಿ ವಹಿಸೋರೆ. ನಮ್ಮ ಸಂಘದಲ್ಲಿ ನಾವು ಯಾವುದೇ ರೀತಿ ಲೋಪದರ್ಶನ ಏನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪತ್ರಕರ್ತರಿಗೆ ಎಲ್ಲರಿಗೂ ತಡವಾಗಿ ಶುಭಾಶಯ ಕೋರ್ತೀವಿ. ಯಾಕಂತಂದ್ರೆ ಇಲ್ಲಿ ನಡೀತಾ ಇರೋದೇ ಪತ್ರಕರ್ತರ ಒಂದು ದಿನಾಚರಣೆನೇ, ಹಾಗಾಗಿ ತಡವಾಗಿ ಶುಭ ಹಾರೈಸ್ತೀವಿ. ಪತ್ರಿಕಾ ದಿನಾಚರಣೆ ಅನ್ನೋದು ಒಂದು ದಿವಸಕ್ಕೆ ಮಾತ್ರ ಸೀಮಿತ ಆಗಿರಲ್ಲ ಸರ್. ಯಾಕಂತಂದರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಪತ್ರಕರ್ತರು ಸಮಸ್ಯೆಗಳನ್ನ ಆಲಿಸಿ, ಏನು ಉನ್ನತವಾದ ಅಧಿಕಾರಿಗಳಿರ್ಬೋದು, ಇಲ್ಲ ರಾಜಕೀಯದಲ್ಲಿ CM ಅವ್ರಿಗೂ ಸಮಸ್ಯೆಗಳನ್ನ ತಗೊಂಡೋಗೋ ಅಂಥ ಸಾಮರ್ಥ್ಯ ಇರೋ ಅಂಥವ್ರು. ರಾಜ್ಯ ಮಟ್ಟದಲ್ಲಿ ಏನು ಪತ್ರಿಕಾ ದಿನಾಚರಣೆ ಮತ್ತು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಶಾಖೆಗಳು ಉದ್ಘಾಟನೆ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಇದು ಸಂಘಟನೆ. ಹಾಗೂ ಏನೀಗ ಹೊರ ರಾಜ್ಯದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ, ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲೂ ಸೆಲೆಬ್ರೇಷನ್ ಮಾಡೋ ಅಂಥ ಅವಕಾಶಗಳು ಸಿಗಲಿ ಅಂತ ಜವಾಬ್ದಾರಿಯನ್ನು ಅಧ್ಯಕ್ಷರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆಗಸ್ಟ್ 4ನೇ ತಾರೀಕು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಹಾಸನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಬಾವುಟವನ್ನು ಅತಿ ಉನ್ನತ ಮಟ್ಟಿಗೆ ಪತ್ರಿಕೋದ್ಯಮದ ಹೆಸರನ್ನು ಬೆಳೆಸ್ತಾ, ಸಂಘದ ಹೆಸರನ್ನು ಬೆಳೆಸ್ತಾ, ಪತ್ರಿಕೋದ್ಯಮ ಅಂದರೆ ಏನು ಅಂತ ಮೊದಲೇ ಹೆಜ್ಜೆನ ಇಡುತ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗೆ ಬೇಕಾಗುತ್ತೆ. ಪರಿತ್ರಾಣ
ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಕೃಷ್ಣರವರು ಪತ್ರಿಕಾ ದಿನಾಚರಣೆ ಬಗ್ಗೆ ಮಾಹಿತಿ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಹೋದರ ಪ್ರಕಾಶ್ ಅವರಿಗೆ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಘಟಕದ ವತಿಯಿಂದ ಗೋವಾದಲ್ಲಿ ಪತ್ರಿಕಾ ದಿನಾಚರಣೆ. ಪತ್ರಿಕಾ ದಿನಾಚರಣೆದ ಮಹತ್ವ ನಾನು ತಿಳ್ಕೊಂಡಂಗೆ ನಮ್ಮ ಹಿರಿಯರಾದ ಗೌಡ್ಲೆ ಚೆನ್ನಪ್ಪ ಅವರು ಒಂದು ಮಾತು ಹೇಳಿದ್ರು. ನಾನು ಅದನ್ನು ಗೂಗಲಲ್ಲೆಲ್ಲ ಚೆಕ್ ಮಾಡಿದಾಗ 1843ರಲ್ಲಿ ಹರ್ಮನ್ ಮೊಗ್ಲಿಂಗ್ ಅಂತೇಳಿ ಜರ್ಮನಿಯಿಂದ ಬಂದು ಮಂಗಳೂರಲ್ಲಿ ವಾಸವಾಗಿದ್ದು ಕನ್ನಡವನ್ನು ಕಲಿತು ಕನ್ನಡದ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಹೊರತಂದ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಹುಲಿ ಅಮರನಾಥ್ ರವರು ಪತ್ರಿಕಾ ದಿನಾಚರಣೆ ಬಗ್ಗೆ ಸಾವಿರವಾಗಿ ಮಾಹಿತಿ ನೀಡಿದರು. ಇಡೀ ಏಷ್ಯಾದಲ್ಲಿ ಮೊದಲ ಬಾರಿಗೆ ಪತ್ರಿಕಾರಂಗ ಬಂದಿದ್ದು ನಮ್ಮ ಇಂಡಿಯಾದಲ್ಲಿ 1780ರಲ್ಲಿ. ಅದು ನಮ್ಮ ಇಂಡಿಯಾದಲ್ಲಿ, ಇಡೀ ಏಷ್ಯಾದಲ್ಲಿ ಫಸ್ಟ್ ಪತ್ರಿಕೆ ರಂಗ ಬಂದಿದ್ದು ನಮ್ಮ ಇಂಡಿಯಾದಲ್ಲಿ. ಅದು ಕಲ್ಕತ್ತಾದಲ್ಲಿ, ಬೆಂಗಾಲ್ ಇದರಲ್ಲಿ ಫಸ್ಟ್ ಆರಂಭವಾಗಿದೆ. ಅದಾದ ನಂತರ ಪತ್ರಿಕಾ ರಂಗನ ನಾವು ಯಾವ ಥರ ಇದು ಮಾಡುತ್ತೀವಿ, 1843ರಲ್ಲಿ ಇವ್ರು ಹೇಳ್ದಂಗೆ ಮೊದಲು ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆ ಬಂತು. ಕೇವಲ 6 ತಿಂಗಳು ಮಾತ್ರ ಆ ಪತ್ರಿಕೆ ನಡೀತು. ತದನಂತರ 1844ರಲ್ಲಿ ಇದರಲ್ಲಿ ಸಮಾಜದಲ್ಲಿ ಎಲ್ಲ ಥರ ಇದರಲ್ಲೂ ಜನ ಇದ್ದಾರೆ. ನೀವು ನೋಡಿರ್ಬೋದು, 60% ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದು ಅವ್ರದ್ದೇ ವೃತ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಪತ್ರಿಕಾ ರಂಗಕ್ಕೆ ಬರೋದು ಕೆಲವು ಜನ. ಅವ್ರು ಯಾರು ಗೊತ್ತಾ? ನೇರವಾಗಿ ಮಾತಾಡೋರು. ನೀನೇ ಕಳ್ಳ ಕಣೋ ಅಂತ ಹೇಳುವಂಥ ತಾಕತ್ತಿರೋದು ಬರೀ ನಮ್ಮ ಪತ್ರಕರ್ತರಿಗೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ವಿಷಯನ ಬೇರೆ ಯಾರು ಹೇಳೋಕ್ಕಾಗಲ್ಲ. ನಾವು ಪತ್ರಕರ್ತರು ಯಾವತ್ತೂ ತಲೆ ಎತ್ತೇ ನಡೆಯಲ್ಲ, ತಲೆ ತಗ್ಗಿ ನಾವು ಯಾರು ನಡೆಯಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನಾವು ಇವತ್ತು ಪತ್ರಿಕಾ ರಂಗನ ಕರ್ನಾಟಕದಿಂದ ಗೋವಾ ಬಂದಿದ್ದೀವಿ ಅಂದರೆ ಅದನ್ನು ನಾವು ಪತ್ರಕರ್ತರು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಎಲ್ಲೇ ಹೋದ್ರೂ ನಾವು ಜಯಿಸ್ತೀವಿ, ಎಲ್ಲೇ ಹೋದ್ರೂ ನಾವು ತಾಕತ್ತಲ್ಲಿ ನಿಂತ್ಕೊಳ್ತೀವಿ ಅನ್ನೋದನ್ನು. ನೀವೆಲ್ಲರೂ ನಾನು ನಿಮ್ಮನ್ನೆಲ್ಲ ಕೇಳೋದಿಷ್ಟೇ, ಪತ್ರಿಕಾ ರಂಗದ ಬಗ್ಗೆ ನೀವು ಸ್ವಲ್ಪ ಕಾಳಜಿ ಜಾಸ್ತಿ ಕೊಡಿ. ಸರ್ಕಾರದ ಮಟ್ಟದಲ್ಲಿ ನಾವು ನಿಂತ್ಕೊಂಡು ನಮ್ಮ ಸಂಘದಿಂದ ನಿಮ್ಮನ್ನೆಲ್ಲರನ್ನೂ ಪತ್ರಕರ್ತರು ಅಂತ ಘೋಷಣೆ ಆಗಬೇಕು. ಆ ಮಟ್ಟಕ್ಕೆ ಹೋಗೋಣ. ಬರೀ ಇಲ್ಲಿ ಬಂದು ಸುಮ್ಮನೆ ಮಾತಾಡ್ಕೊಂಡು ಹೋಗೋದ್ರೆ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಸರ್ಕಾರ ಮಟ್ಟದಲ್ಲಿ ನಿಮ್ಮನ್ನೆಲ್ಲರೂ ಪತ್ರಕರ್ತರು ಅನ್ನೋದನ್ನು ತಾಕತ್ತು ನಾವು ಮಾಡ್ತೀವಿ. ಇಷ್ಟು ಹೇಳಿ ನಾನು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪತ್ರಕರ್ತರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನಿತರಿಗೆ ಅಭಿನಂದನೆಗಳು, ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಕೀರ್ತಿ ಅವರು ಕೀರ್ತಿಯವರಿಗೆ ಅಭಿನಂದನೆಗಳು, ಸನ್ಮಾನಿಸಿದ ಅಧ್ಯಕ್ಷರುಗಳಿಗೆ ಧನ್ಯವಾದಗಳು. ರಮೇಶು ಬನ್ನಿ, ರಮೇಶ್ ಸನ್ಮಾನಿಸಿದ ಸನ್ಮಾನಿತ ಹೇಮಂತ್ರವರಿಗೆ ಅಭಿನಂದನೆ. ರೋಹಿತ್ ಫ್ರಮ್ ಬೆಂಗಳೂರು, ಹಾಸನ್. ಅಭಿನಂದನೆಗಳು, ಸನ್ಮಾನಿಸಿದವರಿಗೆ ಅಧ್ಯಕ್ಷರೇ ನಿಂತ್ಕೊಳ್ಳಿ, ನೀವು ಪಕ್ಕಕ್ಕೆ. ಅಧ್ಯಕ್ಷರೇ, ಸನ್ಮಾನಿತರಿಗೆ ಅಭಿನಂದನೆಗಳು. 5 ನಿಮಿಷ ದಯವಿಟ್ಟು ಯಾರಾದ್ರೂ ಮಿಸ್ ಆಗಿರೋ ದಯವಿಟ್ಟು ಮುಂದೆ ಬನ್ನಿ. ಅಭಿನಂದನೆಗಳು. ಒಳ್ಳೆದಾಗಿ ಸನ್ಮಾನಿಸಿದ ಪ್ರಕಾಶ್ ಅವರಿಗೆ ಅಭಿನಂದನೆಗಳು. ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಅಭಿನಂದನೆಗಳು. ಸನ್ಮಾನಿಸಿದ ಅಧ್ಯಕ್ಷರುಗಳಿಗೆ ಧನ್ಯವಾದಗಳು. ನಂತರ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ಪತ್ರಕರ್ತರುಗಳಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಅಮರನಾಥ್ ಅವರಿಗೆ ಸನ್ಮಾನ ಮಾಡಲಾಯಿತು. ಹಲೋ, ಅನಿಲ್ ಹಂಗೆ
ಫ್ಯಾಮಿಲಿ ಫೋಟೋ ವಿಡಿಯೋನ ಮಾಡಿ. ಹಿಂದೆ ಯಾರ ಕಾಣಿಸ್ತಾ ಇಲ್ವಾ ನೋಡ್ಕೋ ಕೀರ್ತಿ. ಎಲ್ಲ ಇರೋಣ ತಲೆ ಕಾಲು ಎಗರಿಸ್ಬೇಡಪ್ಪ. ಬರೀ ತಲೆ ಕಾಲಲ್ಲೇ ಇದ್ದೀರಲ್ಲಣ್ಣ. ಏನಾಯ್ತು? ಬರ್ರಿ ತೆಗ್ದೀನಿ.